ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ 2ನೇ ಸಂಧಿಯ ವಾಚನ ಶ್ರೀ ಎಚ್.ಆರ್. ಕೇಶವಮೂರ್ತಿ ಅವರಿಂದ, ವ್ಯಾಖ್ಯಾನ ಶ್ರೀ ಮಾರ್ಕಾಂಡೇಯ ಅವಧಾನಿ ಅವರಿಂದ. ದ್ರುಪದತನು ಜಾತೆಯಂ ಪಿಡಿದೆತ್ತಿ ದ್ರುಪದತನು ಜಾತೆಯಂ ಪಿಡಿದೆತ್ತಿ ಕರುಣದಿಂದ ಉಪಚರಿಸಿ ಮನೆಗೆ ಬೀಳ್ಕೊಟ್ಟು ಸಂದಣಿಸಿ ನೆರೆದ ಅಪರಿಮಿತ ಪೌರಜನದೊಳ್ ಅವರವರ ತಾರತಮ್ಯಗಳನರಿದು ಕೃಪೆಯಿಂದೆ ಕಳುಹಿ ಬೇಗವರೊಡನೆ ಬಳಿಕ ಸುರರಿಪು ನೃಪಗೆ ಕೈಗೊಟ್ಟು ನಡೆಯಲು ಆಸ್ಥಾನ ಮಂಟಪಕ್ಕೆ ಬಂದು ಅಲ್ಲಿ ಕುಳ್ಳಿದ್ದನುತ್ಸವ ಮಾರುದು ಅಂದಿನಿರುಳೋಲಗದೊಳು ಪೀತಾಂಬರಧಾರಿ ಕೌಸ್ತುಭಾಭರಣ ಕಾಪಾಡಬೇಕು ಅಂಥೇಳಿ ಮತ್ತೆ ಮತ್ತೆ ದ್ರೌಪದಿ ಕೃಷ್ಣನ ಕಾಲನ್ನು ಹಿಡಿದು ನಮಸ್ಕಾರ ಮಾಡಿದಾಗ ಕೃಷ್ಣ ಅವಳನ್ನು ತಂಗಿ ಅಂತ ಕರೀತಾನಂತೆ. ದ್ರೌಪದಿಯನ್ನು ಅಮ್ಮ ತಂಗಿ ದ್ರೌಪದಿ ಹೇಳಮ್ಮ ಹೇಳು ಅಂಥೇಳಿ ಅವಳನ್ನು ಎಬ್ಬಿಸಿ ಕಾರುಣ್ಯದಿಂದ ಅವಳ ತಲೆಯನ್ನೆಲ್ಲ ಒಂದು ಸಾರಿ ಮೈದಡವಿ ಬಿಟ್ಟು, ಅಮ್ಮ ಹೋಗಮ್ಮ, ಸ್ವಲ್ಪ ರಾಜಕೀಯದ ಕೆಲಸ ಇದೆ, ಸ್ವಲ್ಪ ಮಾತಾಡಬೇಕು, ಒಳಗಡೆ ಅಂತಃಪುರಕ್ಕೆ ಹೋಗಮ್ಮ ಅಂಥೇಳಿ ಕೃಷ್ಣ ಬಹಳ ಪ್ರೀತಿಯಿಂದ ದ್ರೌಪದಿಯನ್ನು ಕಳಿಸಿ ಉಳಿದಿರೋ ಜನವನ್ನೆಲ್ಲವನ್ನು ಕೂಡ ತಾರತಮ್ಯಗಳನ್ನು ಅರಿದು ಅವರನ್ನೆಲ್ಲ ಮನ್ನಿಸಿದಂತೆ ಕೃಷ್ಣ. ಋಷಿಗಳಿಗೆ ದೊಡ್ಡವರಿಗೆಲ್ಲ ತಾನು ನಮಸ್ಕಾರ ಮಾಡ್ದ. ಕೆಲವು ಜನಕ್ಕೆ ಸಾಷ್ಟಾಂಗ ನಮಸ್ಕಾರ, ಕೆಲವು ಜನಕ್ಕೆ ಕೈ ಮುಗಿದ, ಕೆಲವು ಜನಕ್ಕೆ ಕೈಯನ್ನು ಎತ್ತಿ ಅಭಯಪ್ರದಾನವನ್ನು ಮಾಡ್ದ, ಕೆಲವು ಜನನ ಕಣ್ಣಲ್ಲೇ ಮಾತಾಡಿಸಿದಂತೆ, ಕೆಲವು ಜನನ ಮುಖವನ್ನು ನೋಡಿ ಬರೇ ನಕ್ಕು ಬಿಟ್ಟು ಆ ಪ್ರೀತಿಯನ್ನು ತೋರಿಸ್ತಾನೆ. ಹೀಗೆ ಒಬ್ಬೊಬ್ಬರನ್ನು ಒಂದೊಂದು ಕ್ರಮದಲ್ಲಿ ಕೃಷ್ಣ ಮಾತಾಡಿಸಿದ್ದಾನೆ. ಮಾತಾಡಿಸಿದ್ದ ಮೇಲೆ ಅದು ನೋಡ್ತಾನೆ, ಇಂದ್ರನ ಆಸ್ಥಾನಕ್ಕಿಂತಲೂ ಕೂಡ 8 ಪರಿ ವೈಭವದಿಂದ ಕೂಡಿದೆ. ಶಕ್ರನಾಸ್ಥಾನಮಂ ವಿವಿಧ ವೈಭವದಿಂದ ಚಿಕ್ರಮಿಸುವ ಅರಸನೋಲಗಮಂ ನಿರೀಕ್ಷಿಸುತ್ತ ಉಪಕ್ರಮಿಸುವ ಎಳನಗೆಯೊಳು ಅಸುರಾದಿನುಡಿದನು ಎಲೆ ನೃಪತಿ ಭೂಮಂಡಲದೊಳು. ಈ ಭೂಮಂಡಲದೊಳು ವಕ್ರಿಸುವರಿಲ್ಲ ನಿನ್ನೀಸಿರಿಗೆ ರಾಜಧರ್ಮ ಕ್ರಿಯೆಗೆ ನಳಪುರೂರವ ಹರಿಶ್ಚಂದ್ರಾದಿ ಚಕ್ರವರ್ತಿಗಳೈದೆ ಸೋಲ್ವರು. ಇನಿತರೊಳು ಕೃತಕೃತ್ಯರಾವೆಂದನು. ದ್ರೌಪದಿಯನ್ನು ಕಳಿಸಿರ ಪರಿಜನವನ್ನೆಲ್ಲ ಒಬ್ಬೊಬ್ಬರನ್ನ ಒಂದು ತರಹ ಉಪಚಾರ ಮಾಡಿ ಮಾತಾಡಿಸಿ ಅಭಯವನ್ನು ಕೊಟ್ಟು ಕಳಿಸಿದ್ದಾಯಿತು. ಧರ್ಮರಾಜನೊಂದಿಗೆ ಕೃಷ್ಣ ಕೂತ್ಕೊಂಡು ಸಭಾ ಮಂಟಪವನ್ನು ಒಂದು ಸಾರಿ ನೋಡಿದಂತೆ. ಧರ್ಮಮೂರ್ತಿ, ಶಕ್ರನ ಆಸ್ಥಾನಕ್ಕಿಂತಲೂ ಕೂಡ ಇಮ್ಮಿಗಿಲಾರಂತಹ ವೈಭವದಿಂದ ಕೂಡಿದೆಯಲ್ಲಪ್ಪ, ಎಂಥ ಸಭೆಯೋ ಇದು. ನಳ ನಹುಷ ಇತ್ಯಾದಿಗಳಿಗೆ ಯಾರಿಗೂ ಕೂಡ ಈ ತರಹ ಸಭೆ ಇತ್ತೋ ಇಲ್ವಪ್ಪ, ನನಗೆ
ಕಾಣ್ತಾ ಇಲ್ಲ. ಹರಿಶ್ಚಂದ್ರ ಪುರೂರವಾರಿಗಳ ಸಭೆ ಹೀಗಿತ್ತು ನನಗೆ ಅನಿಸೋಲ್ಲ. ಇಂದ್ರ ಸಭೆಗಿಂತಲೂ ಕೂಡ ಇದು ಮಿಗಿಲಾಗಿದೆ. ಎಂಥ ವೈಭವ, ಎಂಥ ಸಭೆ. ಶತ್ರುಗಳೇ ಯಾರೂ ಕೂಡ ಇಲ್ಲ, ನಿನ್ನನ್ನು ಅತಿಕ್ರಮಿಸುವವರು ಯಾರೂ ಕೂಡ ಇಲ್ಲ, ನಿನ್ನ ರಾಜ್ಯಕ್ಕೆ ವಕ್ರಿಸುವವರು ಶತ್ರುಗಳು ಯಾರೂ ಕೂಡ ಇಲ್ಲ. ಬಹಳ ಚೆನ್ನಾಗಿದೆ ಸಭೆ, ಚೆನ್ನಾಗಿದೆ ಅಂಥೇಳಿ ಸಭೆಯನ್ನು ಕುರಿತು ಕೃಷ್ಣ ಮಾತಾಡ್ತಾ ಇದ್ದಾನೆ. ಸಭೆಗೆ ಹೇಳಿ ಕಳಿಸದೇನೆ ಋಷಿಗಳೆಲ್ಲ ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, ಸೇನಾಧಿಪತಿಗಳು ಬಂದಿದ್ದಾರೆ, ಸೈನಿಕರು ಬಂದಿದ್ದಾರೆ, ಸುಮಂಗಲಿಯರು ಬಂದಿದ್ದಾರೆ, ಯುವತಿಯರೆಲ್ಲ ಬಂದಿದ್ದಾರೆ. ಸಭೆಯಲ್ಲಿ ಎಲ್ಲರೂ ಇದ್ದಾರಂತೆ. ಕಾರಣ ಕೃಷ್ಣ ಬಂದ ಅಂತ ಊರು ಹೊರಗಡೆ ಟಾಮ್ ಟಾಮ್ ಆಗಿಬಿಟ್ಟಿದೆ. ಕೃಷ್ಣ ಬಂದ ಅಂತ ಅಂದ್ಕೊಳ್ಳೇ ಜೊತೆಯಲ್ಲಿ ನೋಡೋಕೆ ಬಂದುಬಿಟ್ರು. ಇಡೀ ಸಭೆ ಕರೀದೇನೆ ತುಂಬ ಹೋಗಿದೆ. ಆ ಸಭೆಯನ್ನು ವರ್ಣನೆ ಮಾಡ್ತಾ ಕೃಷ್ಣ ನಿನ್ನ ಐಶ್ವರ್ಯಕ್ಕೆ ಎಣೆ ಇಲ್ಲ ಅಂತ ಧರ್ಮರಾಜನನ್ನು ಹೊಗಳಿದ. ಎನಲಹುದು ಬಳಿಕೇನೋ ನಿಂಬಡಿಯ ಸೇವಕರ ಘನತೆಯೊಳು ಕೃತಕೃತ್ಯರಹಿರಲ ನೀವು ಇದರೊಳನುಮಾನವೇ ಪಾಂಡವ ಸ್ಥಾಪನಾಚಾರ್ಯನೆಂದು ಧರೆಯುಳ್ಳನ್ನೆಗಂ ಜನ ಮಾಡದಿದ್ದಬುದೇ ಸಾಕದಂತಿರಲಿ ಮುಂದೆನಗೆ ಮಾಡುವ ರಾಜಕಾರ್ಯಮಂ ಬೆಸವೇಳುವುದು ಎನ್ನುತ್ತ ಭೀಮನ ಕಡೆಗೆ ಮೊಗದಿರುಹಿದರಸಂಗೆ ನಳಿನಾಕ್ಷ ನಿಂತೆಂದನು. ಹರಿಶ್ಚಂದ್ರಾದಿ ಚಕ್ರವರ್ತಿಗಳಿಗೂ ಈ ವೈಭವ ಇಲ್ಲ, ನಳನಹುಷಾರಿಗಳಿಗೂ ಇಲ್ಲ. ಇಂದ್ರ ಸಭೆಯನ್ನು ಮೀರಿದೆ ಇದು ಅಂಥೇಳಿ ಧರ್ಮರಾಜನನ್ನು ಹೊಗಳೋಣ. ಕೃಷ್ಣ, ಈ ಹೊಗಳಿಕೆಯೆಲ್ಲ ನಿಮಗೆ ಸೇರಿದ್ದು. ನಿಮ್ಮ ಸೇವಕರು ನಾವು. ನಿಮ್ಮ ಸೇವಕರ ಮನೆ ಇಷ್ಟು ಚೆನ್ನಾಗಿದೆ ಅಂತ ನೀನು ಹೊಗಳಿದ ಮೇಲೆ ನೀನು ಎಷ್ಟು ದೊಡ್ಡವನು ಅಂತ ಅದರಂದೇ ಯೋಚನೆ ಮಾಡ್ಕೊ. ಸೇವಕರನ್ನು ಹೊಗಳಿ ನಿನ್ನನ್ನೇ ನೀನು ಹೊಗಳ್ಕೊಳ್ತಾ ಇದೀಯಾ. ಕೃಷ್ಣ, ಮಮ್ಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದೀಯಾ. ನಿನ್ನ ಪ್ರಾಣಗಳು ಒಳ್ಳೆಯ ಮನೆ ಕಟ್ಟಿಸ್ಕೊಂಡ್ರೆ, ಒಳ್ಳೆಯ ರಾಜಧಾನಿಯನ್ನು ಮಾಡಿದರೆ, ಶತ್ರುಗಳನ್ನೆಲ್ಲ ಧ್ವಂಸ ಮಾಡಿದರೆ ಆ ಕೀರ್ತಿ ನಿನಗೇ ಸೇರಿದ್ದು ಅಂತ ಹೇಳಿಬಿಟ್ಟು ಕೃಷ್ಣ ಬಂದ ರಾಜಕಾರ್ಯವನ್ನು ತಿಳಿಸಬೇಕು ಅಂಥೇಳಿ ಧರ್ಮರಾಜ ಭೀಮನ ಕಡೆ ಮುಖ ಮಾಡಿದ್ದಂತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಧರ್ಮಮೂರ್ತಿ, ನಿನಗೆ ಶತ್ರುಗಳಿಲ್ಲ, ದಾಯಾರಿಗಳಿಲ್ಲ. ದಾಯಾದರಿಲ್ಲ ಮಾರ್ಮಲೆವ ಪರಮಂಡಲದ ನಾಯಕರ ಸುಳಿವಿಲ್ಲ. ದಾಯಾದರಿಲ್ಲ ಮಾರ್ಮಲೆವ ಪರಮಂಡಲದ ನಾಯಕರ ಸುಳಿವಿಲ್ಲ. ನಿನ್ನಾಳ್ಕೆಗೆಲ್ಲಿಯೂ ಅಪಾಯಮವನಿಯೊಳಿಲ್ಲ. ಇನ್ನು ದಿಗ್ವಿಜಯಮಿಲ್ಲ, ಅವಸರದ ಬೇಟೆಯಿಲ್ಲ. ವಾಯುನಂದನ ಧನಂಜಯರೊಳೆರವಿಲ್ಲ, ಮಾದ್ರೇಯರೊಳ್ ತಬ್ಬಿಲ್ಲ. ಚತುರಂಗ ಕೆಡರಿಲ್ಲ ರಾಯ, ನಿನಗೇನು ಮಾಡುವ ರಾಜಕಾರ್ಯವು, ನಿನಗೇನು ಮಾಡುವ ರಾಜಕಾರ್ಯಂ ಎಂದಂ ಮುರಧ್ವಂ ಸಿನಗುತೇ. ಕೃಷ್ಣ, ನಾನೇನು ರಾಜಕಾರ್ಯವನ್ನು ಮಾಡಬೇಕು ಹೇಳು ಕೃಷ್ಣ, ನನಗೆ ಅಪ್ಪಣೆ ಕೊಡು ಅಂತ ಧರ್ಮರಾಜ ಅಂತ ಇದ್ದಾಗ, ರಾಜಕಾರ್ಯವೇ ನಿನಗೇನಪ್ಪ ರಾಜಕಾರ್ಯ? ದಾಯಾರಿಗಳಿಲ್ಲ, ಶತ್ರುಗಳಿಲ್ಲ, ನುಗ್ಗಿ ಬರುವ ಪರಮಂಡಲದ ನಾಯಕರಿಲ್ಲ. ನಿನ್ನ ಆಳ್ಕೆಗೆ ಎಲ್ಲೂ ಕೂಡ ಕಟ್ಟುಪಾಡು ತಡೆ ಎನ್ನುವುದೇ ಇಲ್ಲ.
ಅಪಾಯ ಇಲ್ಲ, ದಿಗ್ವಿಜಯ ಮಾಡಬೇಕಾಗಿಲ್ಲ, ಬೇಟೆಗೆ ಹೋಗಬೇಕಾಗಿಲ್ಲ. ಭೀಮಸೇನ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ. ನಿನ್ನ ಬಗ್ಗೆ ಬಹಳ ಪ್ರೀತಿಯಾಗಿದ್ದಾರೆ. ಅವರಲ್ಲೂ ಅನ್ಯೋನ್ಯ, ನಿನ್ನಲ್ಲೂ ಪ್ರೇಮ, ನಿನ್ನ ಬಗ್ಗೆ ತುಂಬ ಗೌರವ. ನೀನು ಊಟ ಮಾಡಿದರೆ ಅವರು ಊಟ ಮಾಡೋದು ಹಾಗೇನೆ, ನೀನು ಬಟ್ಟೆಯನ್ನು ಧಾರಣೆ ಮಾಡಿಕೊಂಡ್ರೆ ಅವರಿಗೂ ನಮಗೂ ಕೂಡ ಪೀತಾಂಬರ ಧಾರಣೆ ಅಂತ ಅಷ್ಟು ಸಂತೋಷದಿಂದ ನೀನು ಮಾಡಿದ್ದಕ್ಕೆ ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಚತುರಂಗ ಬಲ ಬೇಕಾದ ಹಾಗೆ ಇದೆ. ಭಾರತದ ಸಾಮ್ರಾಜ್ಯದ ಐಶ್ವರ್ಯವೇ ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಏನು ರಾಜಕಾರ್ಯ ನೀನು ಮಾಡಬೇಕು ಅಂತ ಕೃಷ್ಣ ಕೇಳಿದಾಗ, ಈ ಚರಾಚರ ವಿಚಾರಂ ವ್ಯಾಪ್ತಿ ನಿಮ್ಮಡಿಗ ಗೋಚರವೇ, ಈ ಚರಾಚರ ವಿಚಾರಂ ವ್ಯಾಪ್ತಿ ನಿಮ್ಮಡಿಗ ಗೋಚರವೇ, ಶಿವ ಶಿವ ಸಾಕಿದೇತಕ್ಕೆ ಬರಿದೆ ನಾಚಿಸುವಿರೆಂದು ವೇದಂ ವ್ಯಾಸ ಮುನಿವರಂ ಬಂದು ಕಾರುಣ್ಯದಿಂದೇ ಆಚಾರಮಿದು ಭರತ ಕುಲದ ವರ್ಗೇ, ಆಚಾರಮಿದು ಭರತ ಕುಲದ ವರ್ಗೆನುತೆ ಕಾಲೋಚಿತವನರಿತು ಹಯಮೇಧ ವಿಧಿಯಂ ತನಗೆ ಸೂಚಿಸಿ ಪ್ರತಿಜ್ಞೆಗೈದಂ ಭೀಮನು ಅದಕಶ್ವಮಂ ತಂದು ಕೊಡುವೆನೆಂದು ಪ್ರತಿಜ್ಞೆಗೈದಂ ಭೀಮನು ಅದಕಶ್ವಮಂ ತಂದು ಕೊಡುವೆನೆಂದು. ಈ ಚರಾಚರ ವಸ್ತುಗಳಿಂದ ಕೂಡಿದ ಈ ಪ್ರಪಂಚ ಅದೇ ನಿನ್ನ ವ್ಯಾಪ್ತಿ. ಈ ವ್ಯಾಪ್ತಿಯಲ್ಲಿ ನಿನಗೆ ಅಗೋಚರವಾದದ್ದು ಯಾವುದಿದೆ ಕೃಷ್ಣ? ಈ ಜಗತ್ತಿನಲ್ಲಿ ನಿನಗೆ ಗೊತ್ತಿಲ್ಲದೆ ಇರುವುದು ಯಾಕಿದೆ? ಯಾವುದಿದೆ ಕೃಷ್ಣ? ಎಲ್ಲವೂ ಕೂಡ ನಿನಗೆ ಗೊತ್ತಿದೆ. ನೀನು ಸರ್ವಜ್ಞ, ಅದಕ್ಕಾಗಿಯೇ ನೀನು ಬಂದಿದೆಯಾ. ನನಗೇನು ಬಂದಿದೆ ಸನ್ನಿವೇಶ ಅಂತ ತಿಳ್ಕೊಂಡು ನೀನು ಸರ್ವಜ್ಞನಾದ್ದರಿಂದ ಅದನ್ನು ತಿಳಿದೇ ನೀನು ಬಂದಿದೆಯಾ. ನಿನಗೆ ನಾನು ಹೇಳಬೇಕಾದ್ದೇ ಇಲ್ಲ, ನಿನಗೆಲ್ಲ ಗೊತ್ತಿದೆ. ಆದರೂ ಕೂಡ ವಿಷಯ ತಿಳಿಸ್ತೇನೆ. ಪರಮ ಪೂಜ್ಯರಾದ ವೇದವ್ಯಾಸ ಋಷಿಗಳು ಬಂದಿದ್ದರು. ನಿಮ್ಮ ಹಿಂದಿನ ರಾಜರ ಎಲ್ಲರೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿದರು. ಧರ್ಮಮೂರ್ತಿ, ಘೋರವಾದಂತಹ ಈ ಜ್ಞಾತಿ ಹತ್ಯಾ ದೋಷ, ಅಜ್ಜ ಭೀಷ್ಮರು, ಗುರು ದ್ರೋಣರು, ಬಂಧು ಸೈಂಧವ, ಅಣ್ಣ ಕರ್ಣ ಇವುಗಳ ಹತ್ಯಾ ದೋಷ ಸ್ವಲ್ಪ ಉಂಟಾಗಿದೆ. ಅವರು ಯುದ್ಧಕ್ಕೆ ಬಂದಿದ್ದರಿಂದ ನೀನು ಮಾಡಬೇಕಾಯಿತು. ನೀನಾದಿ ಮಾಡಿದ್ದಲ್ಲ, ಅವರು ಬಂದರೂ ಕ್ಷತ್ರಿಯೋಚಿತವಾಗಿ ಧರ್ಮದಿಂದ ನೀನು ಮಾಡದೆ. ಅದಕ್ಕೆ ಪರಿಹಾರವಾಗಿ ಅಶ್ವಮೇಧ ಯಾಗವನ್ನು ಮಾಡಿಬಿಡು. ಆ ಗೋತ್ರ ಹತ್ಯಾ ದೋಷ ಎಲ್ಲವೂ ಕೂಡ ಹೋಗುತ್ತೆ. ಬರೀ ಅಷ್ಟೇ ಅಲ್ಲ, ನಿಮ್ಮ ಹಿಂದಿನ ರಾಜರೆಲ್ಲರೂ ಕೂಡ ಮಾಡಿದ್ರು. ಆದ್ದರಿಂದ ನೀ ಸಮರ್ಥರಾಗಿದೆಯಾ, ನೀನು ಅದನ್ನು ಮಾಡು ಅಂತ ವೇದವ್ಯಾಸರು ನನ್ನ ಕೈಯಲ್ಲಿ ಯಾಗದ ಸಂಕಲ್ಪವನ್ನು ಮಾಡಿಸಿದರು. ಭೀಮ ಅದಕ್ಕೆ ಕುದುರೆಯನ್ನು ನಾನು ತಂದುಕೊಡ್ತೇನೆ ಅಂಥೇಳಿ ಭೀಮ ಆ ವೇದವ್ಯಾಸರ ಮುಂದೆ ಪ್ರತಿಜ್ಞೆ ಮಾಡಿಬಿಟ್ಟ. ಕೃಷ್ಣ, ನಿನ್ನನ್ನು ಒಂದು ಮಾತು ಕೇಳದೇನೆ ನಾನು ಯಾಗದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ತ್ವತ್ಪಾದ ಕಮಲದಾಶ್ರಯದಿಂದೇ ನಾನಾ ವಿಪತ್ಪರಂ ಪರೆಗಳಂ ದಾಂಚಿದೆವು, ರಾಜಸಂಪತ್ಪದವನಧಿಕರಿಸಿದೆವು, ಬಳಿಕದರ ಸೌಖ್ಯದಿಂದೆ ನಾವಿರುತ್ತಿದ್ದೊಡೆ. ಸತ್ಪುರುಷರೈದೆ ಮೆಚ್ಚುವರೇ, ಭರತಾನ್ವಯ ಸಮುತ್ಪನ್ನರಾಗಿ ಫಲವೇನು, ಆವತೆರದಿಂ ಜಗತ್ಪಾವನಾಶ್ವಮೇಧವನಾಗಿಸುವೆನು, ಇದಕ್ಕೆ ನೀವೆಂಬುದೇನು,
ಇದಕ್ಕೆ ನೀವೆಂಬುದೇನು ಎಂದನು. ಕೃಷ್ಣ, ನಿನ್ನ ಅನುಗ್ರಹದಿಂದ, ನಿನ್ನ ಪಾದಾನುಗ್ರಹದಿಂದ ಬಂದಂತಹ ಅನೇಕ ಎಡರು ತೊಡರುಗಳನ್ನು ದಾಟಿದ್ವಿ. ಅನೇಕ ಕಷ್ಟವನ್ನು, ವನವಾಸ ಅಜ್ಞಾತವಾಸವನ್ನೆಲ್ಲ ದಾಟಿದ್ವಿ. ಅಜ್ಞಾತವಾಸದಲ್ಲಿ ಬಂದಂತಹ ಕೀಚಕಾರ್ಯಗಳನ್ನು ಧ್ವಂಸ ಮಾಡಿದ್ದೀವಿ. ವನವಾಸದಲ್ಲಿ ಕಿಮ್ಮೀರಾರಿಗಳನ್ನು ಧ್ವಂಸ ಮಾಡಿದ್ವಿ. ಬರುವ ವಿಪತ್ ಪರಂಪರೆಗಳನ್ನು ಎಲ್ಲವನ್ನು ಕೂಡ ಕಳಿಸಿಕೊಂಡು ತುಟ್ಟ ತುದಿಗೆ ದುರ್ಯೋಧನ ಯುದ್ಧ ಮಾಡಿದಾಗ ಕ್ಷತ್ರಿಯ ಧರ್ಮೋಚಿತವಾಗಿ ನಾವು ಯುದ್ಧ ಮಾಡಿ ಆ ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಗೆದ್ದು ಜಯವನ್ನು ಪಡೆದ್ವಿ. ಇದಿಷ್ಟು ಕೂಡ ನಿನ್ನ ಅನುಗ್ರಹದಿಂದ. ಈಗ ಮುಚ್ಚು ಮರೆಯೇನು, ಹಿಂದಿನ ಮರೆ ಎಲ್ಲರೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿದ್ದಾರಂತೆ. ಅದರಂತೆಯೇ ಪರಮಪೂಜ್ಯ ವೇದವ್ಯಾಸರ ಅನುಮತಿಯಿಂದ ನಾನು ಅಶ್ವಮೇಧ ಯಾಗದ ಸಂಕಲ್ಪವನ್ನು ನಾನು ಮಾಡಿದೆ. ಮುಂದೆ ಇದು ಹೇಗೆ ನಡಿಬೇಕು, ಏನು ಮಾಡಬೇಕು ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು ಅಂಥೇಳಿ ಕೃಷ್ಣನನ್ನು ಧರ್ಮರಾಜ ಪ್ರಾರ್ಥನೆ ಮಾಡಿದರೆ, ಆಹಾ ವೇದವ್ಯಾಸರು ಬಂದಿದ್ರಾ, ನೀವು ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ನೀನು ಒಪ್ಕೊಂಡ್ಬಿಟ್ಟೆ, ಭೀಮ ಕುದುರೆ ತಂದ್ಕೊಂಡ್ಬಿಡ್ತಾನೆ, ಅಷ್ಟರಲ್ಲೇ ಯಾಗ ಎಲ್ಲ ಆಗೋಗುತ್ತೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂಥೇಳಿ ಕೃಷ್ಣ ಸ್ವಲ್ಪ ವ್ಯಂಗ್ಯವಾಗಿ, ನೀವು ಸ್ವಲ್ಪ ಯೋಚನೆ ಮಾಡದೇನೆ ಸಂಕಲ್ಪ ಮಾಡಿಬಿಟ್ರಿ. ಮರುಳಕರೆ ಭೂಪಾಲ ಬಾದರಾಯಣ ನಿಕ್ಕಿದುರುಲ ಕಣ್ಣಿಗೆ ಸಿಲುಕುವರೆ, ಭೀಮನೆಂಬವಂ ದುರುಳ ನರಿಯ ಹಿಂದನವರಲ್ಲ, ಯೌವನಾಶ್ವ ಪ್ರಮುಖರು ಹಿಂದನವರಲ್ಲ, ಅತಿವೀರರು. ಅರಳಾದ ಮಲ್ಲಿಗೆಯ ಪೊದರೊಳಗೆ ತಿರುಗಿದೊಡೆ, ತೆರಳಬಲ್ಲುದೆ ಸಂಪಗೆಯ ಬನಕೆ ಮರಿದುಂಬಿ, ತರಳತನದಿಂದೆ ಹಯಮೇಧ ಕುದ್ಯೋಗಿ ಪರೆ ಹೇಳೆಂದು ಹರಿನುಡಿದನು. ಹುಡುಗಾಟಿಕೆ ಆಯಿತು. ಧರ್ಮಮೂರ್ತಿ, ನೀನು ಯೋಚನೆ ಮಾಡದೇನೆ ಸಂಕಲ್ಪ ಮಾಡಿದೆ ಅಂತನ್ನೋದು ಹುಡುಗಾಟಿಕೆ ಆಯಿತು. ಭೀಮ ಅಬ್ಬಬ್ಬಬ್ಬಬ್ಬ ಮರುಳಾಗ್ಬಿಟ್ರ ಭೀಮ. ಅದು ಭೀಮನ ಹುಚ್ಚು ಮಾತು. ಹಿಂದಿನ ರಾಜರಂತೆ ಅಲ್ಲಪ್ಪ, ಈಗ ಬರುವಂಥವನು ಯೌವನಾಶ್ವ ಸಾಮಾನ್ಯನಲ್ಲ. ಹಿಂದೆ ಕೌರವರನ್ನು ಗೆದ್ದ ಹಾಗೇನೆ, ಭೀಷ್ಮ ದ್ರೋಣರನ್ನು ಗೆದ್ದ ಹಾಗೇನೆ ಅಲ್ಲ ಬರುವಂತಹ ಯೌವನಾಶ್ವ. 10 ಅಕ್ಷೋಹಿಣಿ ಸೈನ್ಯವನ್ನು ಇಟ್ಕೊಂಡಿದ್ದಾನೆ. ಮಹಾವೀರ, ರಾಕ್ಷಸ ಅಂತಂದರೂ ಕೂಡ ಅನ್ಬಹುದು. ಅಂತಹ ಭಾರೀ ಪರಾಕ್ರಮಶಾಲಿ ಯೌವನಾಶ್ವ. ಅವನು ಗೆಲ್ಲೋದು ಸುಲಭವೇನಲ್ಲ. ಇದುವರೆಗೆ ಇದ್ದಿದ್ದು ಮಲ್ಲಿಗೆಯ ವನ, ಗುಲಾಬಿಯ ವನ, ಕಮಲದ ವನ, ಅಲ್ಲೆಲ್ಲ ದುಂಬಿ ಓಡಾಡ್ತು. ಇವನು ಯೌವನಾಶ್ವ ಅನ್ನೋವನು ಸಂಪಿಗೆಯ ವನ. ಮಲ್ಲಿಗೆಯ ವನದಲ್ಲಿ ದುಂಬಿ ಓಡಾಡುತ್ತೆ, ಸಂಪಿಗೆಯ ಕಹಿಗೆ ದುಂಬಿಗೆ ಏನೂ ಮಾಡೋಕ್ಕಾಗೋಲ್ಲ, ಸಂಪಿಗೆಯ ವನಕ್ಕೆ ದುಂಬಿ ಹೋಗೋಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ, ಹುಡುಗಾಟಿಕೆಯ ಕೆಲಸ ಮಾಡಿಬಿಟ್ರಿ ಅಂತ ಕೃಷ್ಣ ಸ್ವಲ್ಪ ಭಯವನ್ನು ಉಂಟು ಮಾಡುವ ಹಾಗೆ ಮಾತಾಡ್ತಾನೆ. ಮತಿಯುಳ್ಳೊಡೆ ಇವನ ಸುರ ಬಲಿಗೊದಗಿಸಿದ ಕೂಳನು, ಅತಿ ಮಹೋದರ ಕರಸಿಕೊಂಬನೇ. ಧರ್ಮಮೂರ್ತಿ, ಕುದುರೆ ತಂದು ಕೊಡ್ತೀನಿ ಅಂತ ಭೀಮಸೇನ ಹೇಳ್ಬಿಟ್ಟಿಯಲ್ಲ, ನೀನೇ ಒಂದು ಸಾರಿ ಯೋಚನೆ ಮಾಡು. ಅಲ್ಲ, ಆ ಬಕಾಸುರನಿಗೆ ಅಂತ ಒಂದು ಗಾಡಿ ಕೂಳನ್ನು ಏರ್ಪಾಡು ಮಾಡಿದರೆ, ಅನ್ನವನ್ನು ಏರ್ಪಾಡು ಮಾಡಿದರೆ ಒಂದು ಗಾಡಿ ತುಂಬ, ಆ ಬಕಾಸುರನಿಗೆ ಇಡೋವಂಥ ಕೂಳನ್ನು ಹೊಟ್ಟೆ ಒಳಗೆ ತುಂಬ್ಕೊಂಡ್ಬಿಟ್ಟ ಇವನು ಬುದ್ಧಿವಂತನೇ. ಪಿಶಾಚಿಗೆ ಹಾಕುವಂತಹ ಅನ್ನ, ಬಕಾಸುರನಿಗೆ ಹಾಕುವಂತಹ ಅನ್ನ, ಇಡೀ ಗಾಡಿಯನ್ನು ತನ್ನ ಉದರದಲ್ಲಿ ಇಡಿಸ್ಕೊಂಡ್ಬಿಟ್ಟ. ದಡ್ಡ ಅಲ್ವಾ? ನೀತಿಗಳ ಗತಿಯ ನರಿದೊಡೆ ನಿಶಾಚರಿಯ ನಿವನಾಳ್ವನೆ ರಾಣಿಯೆಂದು ಅರಮನೆಯೊಳು. ಹೋಗಲಿ, ನೀತಿಯಾದರೂ ಇದೆಯೇ ಅಥವಾ ಸುಂದರಿಯೇ?
ನೀತಿ ಇಲ್ಲ, ಸೌಂದರ್ಯ ಇಲ್ಲ. ಆ ನಿಶಾಚರಿ ಅವಳನ್ನು ಭೀಮ ಆ ಹಿಡಿಂಬಿಯನ್ನು ಪರಿಗ್ರಹ ಮಾಡಿಬಿಟ್ಟ, ಅವಳನ್ನು ಮದುವೆ ಮಾಡ್ಕೊಂಡ್ಬಿಟ್ಟ, ಅವಳೊಂದಿಗೆ ಸಂತಾನವನ್ನು ಕೂಡ ಪಡೆದುಬಿಟ್ಟ. ಆ ಕಾಡಿನ ವಾಸದಲ್ಲಿ, ಆ ವನವಾಸದಲ್ಲಿ ನಿಶಾಚರಿಯನ್ನು, ಅವಳ ಅಣ್ಣನನ್ನು ಕೊಂದು ಅವಳನ್ನೇನೆ ಮದುವೆ ಆಗಿಬಿಟ್ಟ. ಇವನಿಗೆ ಬುದ್ಧಿ ಇದೆಯೇ ಈ ಭೀಮಸೇನಿಗೆ? ನಿಶಾಚರಿಯನ್ನು ಮದುವೆಯಾಗಿ ಅವಳೊಂದಿಗೆ ಸಂಸಾರವನ್ನು ಮಾಡ್ತಾ ಇದ್ದಾನೆ. ನಮ್ಮ ರಾಣಿಮಾಸ, ನಮ್ಮ ಜನಾನ ಅಂಥೇಳಿ ಆ ನಿಶಾಚರಿಯ ಅಂತಃಪುರವನ್ನೇ ಹೊಗಳ್ತಾನವನು. ಕ್ಷಿತಿಯೊಳದ್ಭುತ ರೂಪನೇ ಮೃಕೋದರನು, ಕ್ಷಿತಿಯೊಳದ್ಭುತ ರೂಪನೇ ಮೃಕೋದರನು, ಇವನ ಮತ ಬಿರಿದು ಹಯಮೇಧ ಕುದ್ಯೋಗಿಸಿದೊಡೆ ಪೂರಿತ ಮಹುದೇ ಮರುಳೆ ಹೇಳೆಂದು ನೃಪನೊಡನೆ ಮುರರಿಪು ಭೀಮನಂ ಜರೆದನು. ಪಕ್ಕದಲ್ಲೇ ಇದ್ದಾನೆ ಭೀಮ. ಭೀಮನನ್ನು ಕೃಷ್ಣ ಜರೀತಾ ಇದ್ದಾನೆ. ಭಾರೀ ದೊಡ್ಡ ಸ್ವರೂಪ ಅಂಥೇಳಿ ಭೀಮ ಮಾಡಿಕೊಡ್ತಾನೆ, ಕುದುರೆ ತಂದು ಕೊಡ್ತಾನೆ ಅಂತ ಒಪ್ಪಿಸ್ಬಿಟ್ಯ. ಶತ್ರುಗಳು ಆದವರು ಯೌವನಾಶ್ವಾದಿಗಳೊಂದಿಗೆ ಯುದ್ಧ ಮಾಡೋ ಸನ್ನಿವೇಶ ಬರುತ್ತೆ. ಅವನು ಮಹಾವೀರ ಅಂತ ಯೋಚನೆ ಮಾಡ್ದೇನೆ, ತನಗೂ ಬಾಹುಬಲ ಇದೆ, ನಾವು ಕೌರವರನ್ನೆಲ್ಲ ನಾವು ಗೆದ್ದಿದ್ದೀವಿ ಅನ್ನುವಂಥ ಒಂದು ಉತ್ಕಟವಾದ ಇಚ್ಛೆಯಿಂದ ಮಾಗಧ ಇತ್ಯಾದಿಗಳನ್ನು ಹೊಡೆದಾಕ್ಬಿಟ್ಟೆ ಅನ್ನುವಂಥ ಒಂದು ಪರಾಕ್ರಮದಿಂದ ಭೀಮ ಒಪ್ಕೊಂಡ್ಬಿಟ್ನೆ. ತಪ್ಪು, ಇದು ಭಾರೀ ಡೊಳ್ಳು ಹೊಟ್ಟೆ ಇದೆ ಅಂಥೇಳಿ ಈ ಥರ ಕೆಲಸ ಮಾಡೋದು ಉಚಿತವಲ್ಲ. ರಾಕ್ಷಸಿಯನ್ನು ಒಲಿದಿದ್ದಾನೆ ಇವನು, ಜರಾಸಂಧಾರಿಗಳ ಗೆದ್ದೆ ಎನ್ನುವ ಹೆಮ್ಮೆಯಲ್ಲಿದ್ದಾನೆ. ಇದನ್ನು ನೆಚ್ಚೋರು ಸರಿಯಲ್ಲ ಅಂತಂದಾಗ ಅಲ್ಲೇ ಪಕ್ಕದಲ್ಲಿದ್ದ ಕೃಷ್ಣನ ಈ ತಮಾಷೆಯ ಹಾಸ್ಯದ ಮಾತನ್ನು ಕೇಳಿದ. ಆಹಾ ಆಹಾ, ಎಂಥ ಮಾತು! ಎಲ್ಲ ಕೇಳ್ರಿ, ನೀವುಗಳೆಲ್ಲ ಕೇಳ್ರಿ. ನನ್ನ ಹೊಟ್ಟೆ ದೊಡ್ಡದು, ಒಂದು ಗಾಡಿ ಅನ್ನವನ್ನು ಊಟ ಮಾಡಿಬಿಟ್ಟೆ ಅಂತ ಇವನಂತ ಇದ್ದಾನೆ. ಇವನ ಹೊಟ್ಟೆ ಎಷ್ಟದು ನಿಮಗೆಲ್ಲ ಗೊತ್ತಿದೆಯಾ? ಬ್ರಹ್ಮಾಂಡ ನಾಯಕ, 3 ಲೋಕಗಳು ಇವನ ಹೊಟ್ಟೆಯಲ್ಲಿದೆ. ಇವನ ಹೊಟ್ಟೆಯಲ್ಲಿ ಆನೆನೂ ಇದೆ, ಕುದುರೆನೂ ಇದೆ, ಕತ್ತೇನೂ ಇದೆ, ಸಕಲ ಪ್ರಾಣಿಗಳು ಕೂಡ ಇವನ ಉದರಲ್ಲೂ ಇದೆ. 3 ಲೋಕವು, ಅಖಿಲ ಬ್ರಹ್ಮಾಂಡವು, 14 ಲೋಕವು ಇವನ ಹೊಟ್ಟೆಯಲ್ಲಿದೆ. ನಮ್ಮ ಹೊಟ್ಟೆ ದೊಡ್ಡದಂತೆ, ಪಾಪ ಇವನ ಹೊಟ್ಟೆ ಪುಟ್ಟ ಹೊಟ್ಟೆ. ಆಹಾ ಮಹಾದೇವ ಚಿತ್ರಮಂ ಕೇಳಿದೆವಲ, ಹಲವು ಲೋಕಮಂ ಕೊಳ್ಳದೆ ನಿನ್ನುದರ, ಮಹಾನಿಶಾಚರಿಯರಲ್ಲವೇ ನರಕಾಸುರನ ಮನೆಯ ಬಾಲಕಿಯರು. ಈಹದಿರದೇಗೆ ಕರಡಿಯ ಮಗಳ ನಾಳ್ವ ನಿನಗೆ, ಓಹೋ ಈಹದಿರದೇಕೆ ಧರೆಯೊಳು ಅದ್ಭುತಾಕಾರರಾರೋ, ನಿನ್ನೂಹೆಗಳ ಬಲ್ಲೆ ನಾನಿತ್ತ ಭಾಷೆಗೆ ತಪ್ಪೆನು ಎಂದು ಭೀಮಂ ನುಡಿದನು. ಆಹಾ, ವಿಚಿತ್ರವಾದ ಮಾತನ್ನು ಕೃಷ್ಣನ ಬಾಯಿಂದ ಕೇಳಿದ್ವಿ. ನಾನು ಹೊಟ್ಟೆ ಬಾಕ ಒಂದು ಬಂಡಿ ಅನ್ನವನ್ನು ತಿಂದುಬಿಟ್ಟೆ. ನೀವು 3 ಲೋಕವನ್ನು, 14 ಲೋಕವನ್ನು ಹೊಟ್ಟೆಯಲ್ಲಿ ಸಕಲ ಪ್ರಾಣಿಗಳನ್ನು ಕೂಡ ಇಟ್ಕೊಂಡಿದ್ದೀರಲ್ಲ. ನಿಮ್ಮದು ಪುಟ್ಟ ಹೊಟ್ಟೆ, ನನ್ನ ಹೊಟ್ಟೆ ದೊಡ್ಡದು ಅಲ್ಲ. ನಾನು ರಾಕ್ಷಸಿಯನ್ನು ಮದುವೆ ಆಗಿದ್ದು ನಿಜ, ಸನ್ನಿವೇಶ ಹಾಗೆ ಬಂತು, ಆಗಬೇಕಾಯಿತು. ಆದರೆ ನೀವು ನರಕಾಸುರನ 16,000 ಅಂತಾರೆ, ಅದು ಎಷ್ಟೋ ನನಗೆ ಗೊತ್ತಿಲ್ಲ. ನರಕಾಸುರ, ಅವನ ಬಾಲಿಕೆಯರು ಎಲ್ಲರೂ ಕೂಡ ಅಸುರೆಯರಲ್ಲವೇ? ನಾನು ಮಾತ್ರ ಅಸುರೆಯನ್ನು ಮದುವೆ ಆದನೆ. ನರಕಾಸುರನ ಬಾಲಿಕೆಯರನ್ನೆಲ್ಲ ನೀವು ಮದುವೆ ಆಡಿದ್ರಿ, ನಾನು ಒಬ್ಬಳನ್ನು ಆದೆ, ನೀವು 16,000 ಆದ್ರಿ. ಪಾಪ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದುಬಿಟ್ಟು, ಕೃಷ್ಣ ನಾನೇನು ರಾಕ್ಷಸರಾದರೂ ಕೂಡ ಅವರು ಮನುಷ್ಯರು ಕಣೋ, ಅವರಿಗೆ ನಮ್ಮ ಹಾಗೆ 2 ಕಾಲು 2 ಕೈ ಇರುತ್ತೆ. ನಾನು ಪ್ರಾಣಿಯನ್ನು ಮದುವೆ ಆಗಲಿಲ್ಲಪ್ಪ,
ಕರಡಿಯ ಮಗಳು 4 ಕಾಲಿದೆ ಆ ಕರಡಿಗೆ, ಅದರ ಮಗಳು ಜಾಂಬವತಿ. ಅದನ್ನು ಕರಡಿಯ ಮಗಳನ್ನು, ಪ್ರಾಣಿಯ ಮಗಳನ್ನು ನೀನು ಮದುವೆಯಾಗಿದೆಯಾ? ನಾನು ಪ್ರಾಣಿಯ ಮಗಳನ್ನು ಮದುವೆ ಆಗಲಿಲ್ಲ. ಕಾಲು ಕೈ ಎಲ್ಲ ಇರುವಂಥ ಮನುಷ್ಯರಂತೆ ಇರುವ, ಸ್ವಲ್ಪ ಹೊರಟಿರಬಹುದು ರಾಕ್ಷಸರನ್ನು ನಾನು ಮದುವೆಯಾದೆ. ಅಂತಹ ರಾಕ್ಷಸರನ್ನು ಕೂಡ ನೀನು ಅನೇಕ ಜನವನ್ನು ಮದುವೆಯಾಗಿದೆಯಾ? ಅಲ್ಲದೇನೆ ಒಂದು ಗುಂಜಿ ನನಗಿಂತಲೂ ಕೂಡ ಹೆಚ್ಚು. ಊಟದಲ್ಲೂ ಬ್ರಹ್ಮಾಂಡವಲ್ಲ ನಿನ್ನ ಉದರದಲ್ಲಿದೆ. ಹೊಟ್ಟೆಯಲ್ಲೂ ನಿಂದು ಹೆಚ್ಚು, ಹೊಟ್ಟೆ ಬಾಕತನ ನಿನಗೆ ಹೆಚ್ಚು. ಅನೇಕ ಅಸುರಿಯರನ್ನು ನಿನ್ನ ಮದುವೆಯಾಗಿದೆಯಾ ನೀನು? ಆ ಗೂನಿಯನ್ನು ಮದುವೆಯಾಗಿದೆಯಾ? ಜಾಂಬವತಿ ಕರಡಿ, ಪ್ರಾಣಿಗಳು, ಮನುಷ್ಯರನ್ನು ಬಿಟ್ಟು ಪ್ರಾಣಿಗಳನ್ನು ನೀನು ಮದುವೆಯಾಗಿದೆಯಾ ಅಂಥೇಳಿ ಭೀಮ ನಗನಗುತ್ತಾ ಕೃಷ್ಣನನ್ನು ಉಪಹಾಸ್ಯ ಮಾಡಿ, ಕೃಷ್ಣ ನೀನು ಏನೇ ಹೇಳು, ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ, ನಡೆಸೋವನ್ನೇನು, ನಾನು ಕುದುರೆಯನ್ನು ತಂದೆ. ಅಲ್ಲೂ ಒಂದು ಮಾತನ್ನು ಹೇಳ್ತಾನೆ ಭೀಮ. ಒರಟಾಗಿ ತಮಾಷೆಯಾಗಿ ಹೇಳಿದರೂ ನಿಂದು ಪ್ರಭುತ್ವ, ನಡೆಸೋವನು ನೀನು, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಿನ್ನ ಭಕ್ತ ನಾನು ಅಂಥೇಳಿ ನಗನಗುತ್ತಾ ಭೀಮಸೇನ ಉತ್ತರ ಕೊಡ್ತಾನೆ. ಆಗ ಕೃಷ್ಣ ಭಾಷೆಯಂ ಕೊಟ್ಟು ತಪ್ಪುವನಲ್ಲ ನೀನು, ಆ ವಿಶೇಷಮಂ ಕಂಡು ಬಲ್ಲೆವು, ಆ ವಿಶೇಷಮಂ ಕಂಡು ಬಲ್ಲೆವು ಹಿಂದೆ. ರಣದೊಳಭಿಲಾಷೆಯಿಂ ಪೈಶಾಚರಂತೆ ಹೇಸದೆ ರಕ್ತಪಾನಮಂ ಮಾಡಿ ಒಡಲ ಪೋಷಿಸಿದ ಭಂಡತನವಿದು ನಿನ್ನ ಸಾಹಸಕ್ಕೆ ಭೂಷಣವೇ. ಹೋಗೆಲವು ಬಾಣಸಿಗ ಲೋಕದೊಳ್ ದೂಷಣಕ್ಕೆ ಬೆದರೆ ಎಂದಮ್ಮುರಧ್ವಂಸಿ ಮಿಗೆ ಸರಸದೊಳ್ ಪವನ ಜನನು. ಈ ಭೀಮ ಭಾಷೆ ಕೊಟ್ಟ ಮೇಲೆ ತಪ್ಪೋಲ್ಲ. ಮಾತು ಅಂದರೆ ಮಾತು, ನಾಲಿಗೆ ಅಂದರೆ ನಾಲಿಗೆ, ಒಂದೇ ನಾಲಿಗೆ. ಮಾತು ಕೊಟ್ಟ ಮೇಲೆ ಪಾಪ ತಪ್ಪೋದಿಲ್ಲ. ಒಂದು ಸಾರಿ ಮಾತಾಡಿಬಿಟ್ಟಿದ್ದ, ಆ ಕೌರವನ ತೊಡೆಯನ್ನು ಮುರಿತೀನಿ ಅಂತ ಮುರಿದ, ಅವನ ತಮ್ಮನ ಹೊಟ್ಟೆಯನ್ನು ಬಗಿತೀನಿ ಅಂತಂದ, ಬಗದ, ಅವನ ಕರಳನ್ನು ಎಳಿತೀನಿ ಅಂತಂದ, ಎಳೆದ, ಅವನ ರಕ್ತ ಹೀರ್ತೀನಿ ಅಂತಂದ, ಹೀರ್ದ. ಪಾಪ ಪಾಪ ಭೀಮ ಭಾಷೆಗೆ ತಪ್ಪೋದಿಲ್ಲ. ಏ ಸಹೋದರರ ರಕ್ತವನ್ನು ಜನಗಳೆಲ್ಲರೂ ಕೂಡ ಅಲ್ಲ ಅಲ್ಲ ಅಂತಂದರೂ ಕೂಡ ಆ ಸೋದರನಾರ ದುಶ್ಯಾಸನನ ರಕ್ತವನ್ನು ನನ್ನ ಭಾಷೆ, ನನ್ನ ಪ್ರತಿಜ್ಞೆ ಅಂತ ಹೇಳಿ ಹೀರಿ ರಕ್ತಪಾನ ಮಾಡಿದೆಯಲ್ಲೋ, ಇದನ್ನು ಮಾಡಬಹುದೇನೋ, ರಕ್ತಪಾನವನ್ನು ಮಾಡಿಬಿಟ್ಟಿಯಲ್ಲೋ ನೀನು ಅಂತ ಇದ್ದಾನೆ. ಹಾಗೆ ಅಂತ ನಿನ್ನ ಸಾಹಸಕ್ಕೆ ಬಹಳ ಭೂಷಣ. ಎಂಥ ವೀರ ಇವನು! ಯಾವ ಕೈಯಲ್ಲಿ ಗದೆಯನ್ನು ಹಿಡಿತಾನೋ ಆ ಕೈಯಲ್ಲಿ ಸೌಟು ಹಿಡಿತಾನೆ ಅಂತ ಹೇಳಿಬಿಟ್ಟು ಹಿಂದೆ ಭೀಮ ಆ ನಗರದಲ್ಲಿ ಅವನು ಅಡುಗೆಯವನಾಗಿದ್ದ, ವಿರಾಟ ನಗರದಲ್ಲಿ. ಅದನ್ನು ಜ್ಞಾಪಕ ಮಾಡಿಕೊಂಡು ಹೋಗು, ಅಡುಗೆ ಕೆಲಸಕ್ಕೆ ಹೋಗು. ಈ ಭೀಮನನ್ನು ನೆಚ್ಕೊಂಡು ಯಜ್ಞ ಮಾಡೋಕೆ ಹೊರಟ್ಬಿಟ್ಟಿದೆಯಾ ಧರ್ಮಮೂರ್ತಿ, ನಿನಗೆ ಮರಳುತನ, ನಿನಗೆ ಬುದ್ಧಿಯೇ ಇಲ್ಲ, ಈ ಭೀಮನನ್ನು ನೆಚ್ಕೋಬಾರ್ದಾಗಿತ್ತು ಅಂತ ಪ್ರತಿಜ್ಞೆ ಅಂತ ಹೇಳಿ ಪಾಪವನ್ನು ಯಾರು ಕೂಡ ಮಾಡ್ತಾರೆಯೇ, ಅದನ್ನೆಲ್ಲ ಮಾಡಿದ್ದಾನೆ ಅಂತಂದಾಗ ಭೀಮ ಸುಮ್ಮನೆ ಇರ್ತಾನೆಯೇ? ಅವನು ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇದುವರೆಗೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ 2ನೇ ಸಂಧಿಯ ಕೆಲ ಪದ್ಯಗಳನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಮಾರ್ಕಾಂಡೇಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.